ಅಭಿವೃದ್ಧಿ ಕಾರ್ಯಗಳಿಲ್ಲದೆ ಕುಂಠಿತ ಸಾಗ್ತಾ ಇದ್ದಂಥ ರಾಜ್ಯ ಸರ್ಕಾರ ಇಡೀ ದೇಶದಲ್ಲೇ ಮಹತ್ತರವಾದಂಥ ಒಂದು ಸಾಧನೆಯನ್ನು ಮಾಡಿದೆ. ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಹೆಜ್ಜೆ ನೆಟ್ಟಿದ್ದು ಸ್ವತಃ ಕೇಂದ್ರ ಸರ್ಕಾರವೇ ಅಚ್ಚರಿ ಪಡುವಂತೆ ಮಾಡಿದೆ. ಹೌದು, ರಾಜ್ಯದಲ್ಲಿ ಆ್ಯಕ್ಟಿವ್ ಇದ್ದಂತಹ ನಕ್ಸಲಿಸಮನ್ನು ಸಂಪೂರ್ಣವಾಗಿ ಮುಕ್ತ ಮಾಡುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಕರ್ನಾಟಕ ಇತಿಹಾಸದಲ್ಲೇ ಮೊದಲು ಎನ್ನುವಂತೆ ಇದೇ ಮೊದಲ ಬಾರಿಗೆ ಮೋಸ್ಟ್ ವಾಂಟೆಡ್ ಆದಂತಹ 6 ನಕ್ಸಲರು CM ಸಮ್ಮುಖದಲ್ಲಿ ಶರಣಾಗಿದ್ದಾರೆ. ಬೆಂಗಳೂರಿನ CM ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿದ್ದರಾಮಯ್ಯನವರ ಮುಂದೆ ಶರಣಾದಂತಹ ನಕ್ಸಲರು ಶಸ್ತ್ರಾಸ್ತ್ರಗಳ ಹೋರಾಟಕ್ಕೆ ಗುಡ್ ಬೈ ಹೇಳಿ ಪ್ರಜಾಸತ್ತಾತ್ಮಕ ಹೋರಾಟಕ್ಕೆ ಜೈ ಅಂದಿದ್ದಾರೆ. ಹಾಗಿದ್ರೆ ಶರಣಾದಂತಹ ನಕ್ಸಲರು ಯಾರ್ಯಾರು, ಅವರ ಹಿನ್ನೆಲೆ ಏನು, ಶರಣಾಗಿದ್ದಕ್ಕೆ ರಾಜ್ಯ ಸರ್ಕಾರದಿಂದ ಅವರಿಗೆ ಸಿಕ್ಕಂತಹ ಗೌರವ ಏನು, ಇವೆಲ್ಲವನ್ನು ಹೇಳ್ತೀನಿ. ಕೊನೆವರೆಗೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಜನವರಿ 8, 2025 ಕರ್ನಾಟಕ ಇತಿಹಾಸದಲ್ಲೇ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ದಿನ. ಯಾಕೆಂದರೆ ಕಳೆದ ಹಲವು ವರ್ಷಗಳಿಂದ ಕಾಡಿನೊಳಗೆ ಅಡಗಿ ಕುಳಿತು ಸದಾ ಸಂಘರ್ಷ, ರಕ್ತಚರಿತ್ರೆ ಬರೆಯುತ್ತಿದ್ದಂತಹ ನಕ್ಸಲರು ಇದೀಗ ಮುಖ್ಯ ವಾಹಿನಿಗೆ ಬಂದಿದ್ದಾರೆ. 6 ನಕ್ಸಲರು ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, DCM DK ಶಿವಕುಮಾರ್, ಹಾಗೆಯೇ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಶರಣಾಗಿದ್ದಾರೆ. ಆ ಮೂಲಕ 6 ನಕ್ಸಲರಾದಂತಹ ಶೃಂಗೇರಿ ಮೂಲದ ಮುಂಡಗಾರು ಗ್ರಾಮದ ಲತಾ, ಕಳಸ ತಾಲೂಕಿನ ಬಾಳೆಹೊಳೆ ಗ್ರಾಮದ ವನಜಾಕ್ಷಿ, ದಕ್ಷಿಣ ಕನ್ನಡ ಜಿಲ್ಲೆ ಕುಂತಲೂರು ಮೂಲದ ಸುಂದರಿ, ರಾಯಚೂರು ಮೂಲದ ಮಾರಪ್ಪ ಅರೋಳಿ, ವಸಂತ, N ಜಿಶಾ ಹಲವು ವರ್ಷಗಳ ಸಶಸ್ತ್ರ ಹೋರಾಟಕ್ಕೆ ಗುಡ್ ಬೈ ಹೇಳಿ ಮುಖ್ಯ ವಾಹಿನಿಗೆ ಬಂದಿದ್ದಾರೆ. ಅನ್ಯಾಯವಾದಾಗ ನ್ಯಾಯ ಸಿಗದಿದ್ದಕ್ಕೆ, ಪ್ರಜಾಸತ್ತಾತ್ಮಕ ಹೋರಾಟಗಳಿಗೆ ಬೆಲೆ ನೀಡದ ಸರ್ಕಾರದ ಧೋರಣೆಗೆ ಬೇಸತ್ತು ಕಳೆದ ಹಲವು ವರ್ಷಗಳಿಂದ ಕಾಡಿನಲ್ಲಿ ನೆಲೆಸಿ ಶಸ್ತ್ರಗಳನ್ನು ಹಿಡ್ಕೊಂಡು ಹೋರಾಟವನ್ನು ನಡೆಸ್ತಾ ಇದ್ದಂತಹ ಈ 6 ಮಂದಿ ಹಿಂದೆ ನಕ್ಸಲರಿಗೆ ಒಂದೊಂದೇ ಆದಂಥ ಒಂದು ಇತಿಹಾಸ ಇದೆ. ಇದೀಗ ಅಂತಿಮವಾಗಿ ಕಾಡಿಗೆ ವಿದಾಯ ಹೇಳಿ ಪ್ರಜಾಸತ್ತಾತ್ಮಕ ಹೋರಾಟ ನಡೆಸಲು ಮುಖ್ಯ ವಾಹಿನಿಗೆ ಬಂದಿದ್ದಾರೆ. ಶರಣಾದಂತಹ 6 ನಕ್ಸಲರು ವಿಕ್ರಮ್ಗೌಡ ಜೊತೆಗೆ ಈ ಮಾವೋವಾದಿಗಳು ಅಂದರೆ ಈಗ ಏನು ಶರಣಾಗಿದ್ದಾರೆ ಅವರು ಪಶ್ಚಿಮ ಘಟ್ಟದಲ್ಲಿ ಶಸ್ತ್ರಾಸ್ತ್ರ ಹೋರಾಟಗಳನ್ನು ನಡೆಸ್ತಾಯಿದ್ರು. ವಿಕ್ರಮ್ಗೌಡ ಹತ್ಯೆಯ ಬಳಿಕ ಉಳಿದಂತಹ ನಕ್ಸಲರು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಅನ್ನುವಂತಹ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದರು. ಅದರಂತೆ ಉಳಿದಂತಹ 6 ಮಂದಿ ಅಂದರೆ ಆ್ಯಕ್ಟಿವ್ ಆಗಿದ್ದಂಥ 6 ಮಂದಿ ನಕ್ಸಲರು ಶರಣಾಗಕ್ಕೆ ಈಗ ಮುಂದಾಗಿದ್ದರು. ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿ ಮಧ್ಯಸ್ಥಿಕೆ ವಹಿಸಿದ ಹಿನ್ನೆಲೆಯಲ್ಲಿ ಈ 6 ಮಂದಿ ನಕ್ಸಲರು ಇದೀಗ ಮುಖ್ಯ ವಾಹಿನಿಗೆ ಬಂದಿದ್ದಾರೆ. ಹಾಗಿದ್ರೆ ಶರಣಾದಂತಹ 6 ಮಂದಿ ನಕ್ಸಲರು ಯಾರು, ಅವರ ಹಿನ್ನೆಲೆ ಏನು, ಅವರು ಹೋರಾಟಕ್ಕೆ ಇಳಿದಿದ್ದು ಯಾಕೆ, ಇವೆಲ್ಲವನ್ನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ನಕ್ಸಲ್ ನಾಯಕ ವಿಕ್ರಮ್ಗೌಡ ಎನ್ಕೌಂಟರ್ ಆಗುತ್ತೆ. ಅದಾದ ಬಳಿಕ ಬೆರಳೆಣಿಕೆಯಷ್ಟು ನಕ್ಸಲರು ಮಾತ್ರ ಆ್ಯಕ್ಟಿವ್ ಆಗಿರ್ತಾರೆ. ಅವರನ್ನು ಶರಣಾಗತಿ ಮಾಡಿಸ್ಬೇಕು ಅಂತೇಳಿ ಚಿಂತಕ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್, ವಕೀಲ KP ಶ್ರೀಪಾಲ್, ಹಾಗೆಯೇ ಪತ್ರಕರ್ತ ಪಾರ್ವತೀಶ್ ಬಿಳದಾಳೆ ನೇತೃತ್ವದಲ್ಲಿ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿ ಶರಣಾಗತಿ ಪ್ರಕ್ರಿಯೆಯನ್ನು ಆರಂಭ ಮಾಡಿತ್ತು. ನಕ್ಸಲರು ಕೂಡ ಸರ್ಕಾರಕ್ಕೆ ಹಲವು ಷರತ್ತುಗಳನ್ನು ಹಾಕಿದರು. ಆ ಷರತ್ತುಗಳನ್ನು ಈಡೇರಿಸಿದರೆ ಮಾತ್ರ ನಾವು ಶರಣಾಗತಿ ಆಗ್ತೀವಿ ಅಂಥೇಳಿ. ಜೊತೆಗೆ ಪತ್ರ ವ್ಯವಹಾರನೂ ಕೂಡ ನಡೆದಿತ್ತು. ಅಂದರೆ ಸಮಿತಿಯ ಮೂಲಕ ನಕ್ಸಲರು ಬೇಡಿಕೆಗಳನ್ನು ಇಟ್ಟಿದ್ದರು. ಅವೆಲ್ಲವೂ ಕೂಡ ಈಗ ಈಡೇರಿಸುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಿತ್ತು. ಹಾಗಾಗಿಯೇ ಈಗ 6 ಮಂದಿ ನಕ್ಸಲರು ಮುಖ್ಯ ವಾಹಿನಿಗೆ ಬಂದಿದ್ದಾರೆ. ಪ್ರಮುಖವಾಗಿ ನಕ್ಸಲರು ಶರಣಾಗತಿ ಆಗಲಿಕ್ಕೆ ಇಟ್ಟಂತಹ ಬೇಡಿಕೆಗಳನ್ನು ನಾವು ನೋಡ್ತಾ ಹೋಗೋದಾದರೆ, ನಕ್ಸಲರ ಮೇಲೆ ಇದ್ದಂತಹ ಪ್ರಕರಣಗಳೇನಿದ್ದಾವೆ ಅದನ್ನು ಶೀಘ್ರ ವಿಲೇವಾರಿಯನ್ನು ಮಾಡಬೇಕು. ಜೊತೆಗೆ ಪುನರ್ವಸತಿ ಪ್ಯಾಕೇಜನ್ನು ಕೂಡ ಘೋಷಣೆ ಮಾಡಬೇಕು. ನಾಗರಿಕ ಹೋರಾಟಕ್ಕೆ ಅವಕಾಶ ಸೇರಿದಂತೆ ಪ್ರಮುಖವಾದಂಥ ಬೇಡಿಕೆಗಳನ್ನು ಇಟ್ಟಿದ್ದರು. ಆ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನುವಂಥ ಒಂದು ಭರವಸೆ ನೀಡಿರೋ ಹಿನ್ನೆಲೆಯಲ್ಲಿ ಮುಖ್ಯ ವಾಹಿನಿಗೆ ಬಂದಿದ್ದಾರೆ. ಹಾಗಿದ್ರೆ ಈ 6 ಮಂದಿ ನಕ್ಸಲರು ಯಾರ್ಯಾರು, ಅವರ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋಗೋದಾದರೆ, ಮುಂಡಗಾರು ಲತಾ ಇವರು ಮೂಲತಃ ಕೊಪ್ಪಳ ತಾಲೂಕಿನ ಬುಡಕಿಬೈಲಿನ ಮುಂಡಗಾರು ಗ್ರಾಮದವರು. ಲೋಕಮ್ಮ ಅಲಿಯಾಸ್ ಶ್ಯಾಮಲ ಹೆಸರಿನ ಈಕೆ ಮಲೆನಾಡಿನ ಭಾಗಗಳಲ್ಲಿ ಲತಾ ಅಂತಲೇ ಗುರುತಿಸ್ಕೊಂಡಿದ್ರು.
ಪೊಲೀಸರಿಗೆ ಬೇಕಾಗಿದ್ದಂತಹ ಮೋಸ್ಟ್ ವಾಂಟೆಡ್ ಪಟ್ಟಿಯಲ್ಲಿ ಲತಾ ಕೂಡ ಇದ್ದರು. ಮಲೆನಾಡಿನಲ್ಲಿ ಶೋಷಿತರ ದಮನಿತರ ಪರ ಹೋರಾಟವನ್ನು ಮಾಡುವಂತಹ ಸಲುವಾಗಿ ಬಂದೂಕನ್ನು ತನ್ನ ಹೆಗಲಿಗೆ ಏರಿಸ್ಕೊಂಡಿದ್ದರು. ಬಡ ಆದಿವಾಸಿ ಕುಟುಂಬದಿಂದ ಬಂದಂತಹ ಲತಾ ಬಡತನ ಹಾಗೂ ಶಾಲೆಯ ಶಿಕ್ಷಕರ ಕಿರುಕುಳದಿಂದಾಗಿ 6ನೇ ತರಗತಿಗೆ ಓದನ್ನು ನಿಲ್ಲಿಸಿದರು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಯೋಜನೆಯಡಿ ಮನೆ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬಂದಾಗ ಅದರ ವಿರುದ್ಧ ಹೋರಾಟ ನಡೆಸ್ತಾ ಇದ್ದಂತಹ ಚಳುವಳಿಯ ಒಂದು ಭಾಗವಾಗಿದ್ದರು ಲತಾ. ಪ್ರಜಾಸತ್ತಾತ್ಮಕ ಹೋರಾಟಗಳಿಗೆ ಸರ್ಕಾರ ಬೆಲೆ ನೀಡ್ತಾ ಇಲ್ಲ ಅಂತ ಹೇಳಿಬಿಟ್ಟು 2000ರಲ್ಲಿ ಅಂದರೆ ತಮ್ಮ 18ನೇ ವಯಸ್ಸಿನಲ್ಲಿ ಲತಾ ಬಂದೂಕನ್ನು ಹಿಡಿದಿದ್ದರು. ಅಂದಿನಿಂದ ಕರ್ನಾಟಕ ಹಾಗೂ ಕೇರಳದಲ್ಲಿ ಸಂಚರಿಸುವಂತಹ ಮಾವೋವಾದಿ ದಳದಲ್ಲಿ ಗುರುತಿಸಿಕೊಂಡಿದ್ದಂತಹ ಲತಾ ನಕ್ಸಲ್ ತಂಡದ ನಾಯಕಿಯಾಗಿ ಅದಾದ ಬಳಿಕ ಅವರು ಭೂಗತರಾಗಿದ್ದರು. ಕೇರಳ ಗಡಿಭಾಗದಲ್ಲಿ ನಕ್ಸಲರು ಅಡಗುತಾಣದ ಮೇಲೆ ಪೊಲೀಸರು ಒಮ್ಮೆ ಫೈರಿಂಗ್ ನಡೆಸಿದ ಸಂದರ್ಭದಲ್ಲಿ ಈ ಕ್ಯಾಂಪ್ನಲ್ಲಿ ಮಂಡುಗಾರು ಲತಾ ಕೂಡ ಇದ್ದರು. ಈ ದಾಳಿಯಲ್ಲಿ ಮುಂಡಗಾರರು ಲತಾ ಸಾವನ್ನಪ್ಪಿದ್ರು ಅಂತ ಹೇಳಲಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಲೆನಾಡು ಭಾಗಗಳಲ್ಲಿ ಲತಾ ಕಾಣಿಸ್ಕೊಂಡ ಬಳಿಕ ಆ ಸಾವಿನ ಸುದ್ದಿ ಸುಳ್ಳು ಅನ್ನುವಂಥದ್ದು ಗೊತ್ತಾಗುತ್ತೆ. ಇದು ಲತಾ ಅವರ ಹಿಸ್ಟ್ರಿ. ಇನ್ನು ಸುಂದರಿ ಕುತ್ಲೂರು, ಇವರು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ಕುತ್ಲೂರಿನ ನಿವಾಸಿ. ಬಡತನದ ಕಾರಣ 3ನೇ ತರಗತಿಗೆ ಶಾಲೆಯನ್ನು ತೋರ್ತಿದ್ದಂತಹ ಈಕೆ, ಇವರ ಕುಟುಂಬನೂ ಕೂಡ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಯೋಜನೆಯಡಿಯಲ್ಲಿ ಮನೆಯನ್ನು ಕಳ್ಕೊಂಡು ಸಂತ್ರಸ್ತರಾಗಿದ್ದರು. ಎಲ್ಲವನ್ನ ಕಳೆದುಕೊಳ್ಳುವ ಭೀತಿ ಕೂಡ ಅವರಿಗೆ ಎದುರಾಗಿತ್ತು. ಸರ್ಕಾರದ ಈ ನೀತಿಯನ್ನು ಖಂಡಿಸಿ ಅವರು ತಮ್ಮ 19ನೇ ವಯಸ್ಸು ಅಂದರೆ 2004ರಲ್ಲಿ ಕೇರಳ ಹಾಗೂ ಕರ್ನಾಟಕ ದಳದ ಭಾಗವಾಗಿದ್ದರು. ತನ್ನ ಹಾಗೂ ನೆರೆಹೊರೆಯ ಕುಟುಂಬಗಳ ಮೇಲೆ ಪೊಲೀಸರು ನಡೆಸ್ತಾ ಇದ್ದಂತಹ ದಾಳಿ ದೌರ್ಜನ್ಯದ ವಿರುದ್ಧ ಬೇಸತ್ತು ಅವರು ಬಂದೂಕನ್ನು ಹಿಡಿದಿದ್ದರು. ಇನ್ನು ವನಜಾಕ್ಷಿ, ಇವರು ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಬಾಳೆಹೊಳೆ ಗ್ರಾಮದವರು, ಆದಿವಾಸಿ ಮಹಿಳೆ. SLCವರೆಗೂ ಇವರು ಓದಿದ್ದಾರೆ. 1992 ಮತ್ತು 97ರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆಯಾಗಿ ಅವಿರೋಧವಾಗಿ ಕೂಡ ಆಯ್ಕೆಯಾಗಿದ್ದರು. 8 ಜನ ಮಕ್ಕಳ ಪೈಕಿ ಅಂದರೆ ಮೊದಲನೆಯ ಹೆಣ್ಮಗಳು ವನಜಾಕ್ಷಿ. ಟೈಪ್ ರೈಟಿಂಗ್ ಕಲ್ತಿದ್ರು, ಹೊಲಿಗೆ ಕಲ್ತಿದ್ರು, ಇವೆಲ್ಲವನ್ನು ಕೂಡ ಇಟ್ಕೊಂಡು ಜೀವನಕ್ಕೆ ಒಂದು ದಾರಿಯನ್ನು ಮಾಡಿಕೊಂಡಿದ್ರು. ರಾಜಕೀಯವಾಗಿ ಸಕ್ರಿಯವಾಗಿದ್ದರೂ ಕೂಡ ಬಲಾಢ್ಯರಿಂದ ತಮ್ಮ ಭೂಮಿಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂತಹ ಒಂದು ಬೇಸರ ಅವರನ್ನು ಕಾಡ್ತಾ ಇತ್ತು. ಜೊತೆಗೆ ಮತ್ತೊಂದು ಕಡೆ ಅವರ ತಾಯಿ ಮಾನಸಿಕ ಅಸ್ವಸ್ಥತೆಗೆ ಗುರಿಯಾಗಿದ್ದರು. ಒಬ್ಬ ತಮ್ಮ ಆತ್ಮಹತ್ಯೆಗೆ ಕೂಡ ಶರಣಾಗಿದ್ದ. ತನ್ನ ಸುತ್ತಮುತ್ತಲಿನ ಹಲವು ಕುಟುಂಬಗಳು ಬಡತನ ಶೋಷಣೆಗೆ ಬಲಿಯಾಗಿದ್ದನ್ನು ಕಣ್ಣಾರೆ ಕಂಡಿದ್ದಂತಹ ವನಜಾಕ್ಷಿ ವ್ಯವಸ್ಥೆಯ ಮೇಲೆ ನಂಬಿಕೆಯನ್ನು ಕೂಡ ಕಳ್ಕೊಂಡಿದ್ದರು. ಹೀಗಾಗಿನೇ 2000 ಇಸ್ವಿಯಲ್ಲಿ ಈ ಒಂದು ಮಾವೋವಾದಿ ಸಂಘಟನೆಯ ಭಾಗವಾಗಿ ಗುರುತಿಸ್ಕೊಳ್ಳೋದ್ರ ಮೂಲಕ ಬಂದೂಕನ್ನು ಹಿಡಿಯುವಂಥ ಕೆಲಸವನ್ನು ಮಾಡಿದರು. ಇನ್ನು ಜಯಣ್ಣ ಅರೋಲಿ, ಇವರು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಅರೋಳಿ ಗ್ರಾಮದ ನಿವಾಸಿ. ಜಯಣ್ಣ ಅವರು ಮೂಲತಃ ಬಡವರು. ಶ್ರೀಮಂತರ ದಬ್ಬಾಳಿಕೆಯನ್ನು ವಿರೋಧಿಸಿ ಅವರು ನಕ್ಸಲಿಸಮ್ಗೆ ಧುಮುಕಿರ್ತಾರೆ. ಸೆಕೆಂಡ್ ಇಯರ್ BA ವ್ಯಾಸಂಗ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ದಲಿತ ಸಮುದಾಯದ ಈ ಯುವಕ ಕಾಲೇಜಿನಲ್ಲಿರುವಾಗಲೇ ಮಾವೋವಾದಿ ಚಳುವಳಿಯತ್ತ ಆಕರ್ಷಿತರಾಗಿರ್ತಾರೆ. ಮಾವೋವಾದಿ ಚಳುವಳಿಗೆ ಆಕರ್ಷಿತರಾದಂಥ ಇವರು ಭಾಸ್ಕರ್ ಎನ್ಕೌಂಟ್ರ್ ಹತ್ಯೆ ಇವ್ರ ಮೇಲೆ ತುಂಬ ಆಘಾತವನ್ನು ಉಂಟು ಮಾಡುತ್ತೆ. ಹಾಗಾಗಿ 2000ನೇ ಇಸ್ವಿಯಲ್ಲಿ ತನ್ನ 24ನೇ ವಯಸ್ಸಿನಲ್ಲಿ, ಅವರಿಗೆ 24 ವರ್ಷ ಆಗಿರುತ್ತೆ, ಆ ಸಂದರ್ಭದಲ್ಲಿ ಇವರು ಮಾವೋವಾದಿ ಪಕ್ಷದ ಒಂದು ಭಾಗವಾಗ್ತಾರೆ. ಅಂದಿನಿಂದ ಕೇರಳ ಮತ್ತು ಕರ್ನಾಟಕ ಭಾಗದಲ್ಲಿ ನಕ್ಸಲ್ ಹೋರಾಟಗಳಲ್ಲಿ ಭಾಗಿಯಾಗ್ತಾರೆ. 2018ರಲ್ಲಿ ಇವರು ಬಂದೂಕನ್ನು ಪೂರ್ತಿ ಪ್ರಮಾಣದಲ್ಲಿ ಇವರು ಬಂದೂಕನ್ನು ಹಿಡಿದು ಸರ್ಕಾರ ಪ್ರಕಟ ಮಾಡಿರುವಂಥ ಪುನರ್ವಸತಿ ಪ್ಯಾಕೇಜ್ನಲ್ಲಿ ಸಂದಾಯವಾಗುವಂತಹ ಹಣದ ಅರ್ಧ ಭಾಗವನ್ನು ಹಳ್ಳಿಯ ಶಾಲೆಗಳಿಗೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಇವರು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡ್ತಾರೆ. ಇನ್ನು ವಸಂತ್ ಅರ್ಕಾಟ್, ಇವರು ತಮಿಳುನಾಡಿನ ವೆಲ್ಲೂರಿನ ಅರ್ಕಾಟ್ ನಿವಾಸಿ. ವಸಂತ್ BTech ಪದವೀಧರನೂ ಕೂಡ ಹೌದು. ಸಮಾಜಮುಖಿ ಚಿಂತನೆಗಳಿಂದ ಪ್ರಭಾವಿತರಾಗಿ ಹೋರಾಟಗಳನ್ನು ಮಾಡಿಕೊಂಡು ಇವರು ಬರ್ತಾಯಿದ್ರು. 2010ರಲ್ಲಿ ಪದವಿ ಮುಗಿಸಿದ ತಕ್ಷಣವೇ ಇವರು ನಕ್ಸಲಿಸಮ್ ಹೋರಾಟದ ಒಂದು ಭಾಗವಾಗ್ತಾರೆ. ಕೇರಳ ಮತ್ತು ಕರ್ನಾಟಕ ದಳದ ಒಂದು ಸದಸ್ಯರು ಕೂಡ ಇವರು ಆಗ್ತಾರೆ. ಇನ್ನು TN ಜಿಷಾ, ಇವರು ಕೂಡ ಕೇರಳ ಮೂಲದ ವಯನಾಡು ಜಿಲ್ಲೆಯ ಮಕ್ಕಿಮಲ್ಲದ ಆದಿವಾಸಿ ಮಹಿಳೆ. ನಕ್ಸಲ್ ತಂಡದಲ್ಲಿ ಎಲ್ಲರಿಗಿಂತಲೂ ತುಂಬ ಚಿಕ್ಕವರು. 8ನೇ ತರಗತಿವರೆಗೂ ಇವರು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. 2018ರಲ್ಲಿ ಕೇರಳದಲ್ಲಿ ನಕ್ಸಲ್ ಸಶಸ್ತ್ರ ಹೋರಾಟದ ಒಂದು ಭಾಗವಾಗಿ
ತಮ್ಮ ಹೋರಾಟವನ್ನು ಆರಂಭ ಮಾಡ್ತಾರೆ. 2023ರಲ್ಲಿ ಅಂದರೆ 2 ವರ್ಷಗಳ ಹಿಂದೆ ಇತರ ಸದಸ್ಯರೊಂದಿಗೆ ಕೇರಳದಿಂದ ಕರ್ನಾಟಕಕ್ಕೆ ಬರ್ತಾರೆ. ಸೊ ಕರ್ನಾಟಕದ ಕರಾವಳಿ ಭಾಗದ ಹೋರಾಟದಲ್ಲಿ ಇವರು ಸಕ್ರಿಯರಾಗಿ ಭಾಗವಹಿಸ್ತಾರೆ. ಸೊ ಇದಿಷ್ಟು ಕೂಡ ಅಂದರೆ ಶರಣಾಗತಿ ಆದಂತಹ ನಕ್ಸಲರ ಇತಿಹಾಸ. ಸೊ ಇದೀಗ ನಕ್ಸಲರು ಶರಣಾಗಿದ್ದಾರೆ. ಸೊ ನಕ್ಸಲರಿಗೆ ರಾಜ್ಯ ಸರ್ಕಾರ ವಿಶೇಷವಾದಂಥ ಒಂದು ಪ್ಯಾಕೇಜನ್ನು ಕೂಡ ಘೋಷಣೆ ಮಾಡಿದೆ. ಕೆಟಗರಿ ಎ ವರ್ಗದಡಿ ಇವರು ನಮ್ಮ ರಾಜ್ಯದವರೇ ಏನಾದ್ರು ಆಗಿದ್ದರೆ, ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿದ್ದು ಕೇಸ್ ಇದ್ದರೆ ಅಂಥವ್ರು ಶರಣಾಗತಿ ಆದರೆ ಅವರಿಗೆ 7.5 ಲಕ್ಷ ಹಣವನ್ನು ನೀಡುವಂತಹ ಒಂದು ಪ್ಯಾಕೇಜು. ಹಾಗೆಯೇ ಕೆಟಗರಿ ಬಿ ವರ್ಗದಡಿ ಬೇರೆ ಬೇರೆ ರಾಜ್ಯದವರು ಆಗಿ ನಕ್ಸಲಿಸಮಲ್ಲಿ ಗುರುತಿಸ್ಕೊಂಡು ನಕ್ಸಲ್ ಗುಂಪಿನ ಸದಸ್ಯರಾಗಿದ್ದರೆ ಅಥವಾ ಒಂದಕ್ಕಿಂತ ಹೆಚ್ಚು ಜನ ಸದಸ್ಯರಿದ್ದರೆ ಅವರಿಗೆ 4 ಲಕ್ಷ ರೂಪಾಯಿ ಪ್ಯಾಕೇಜು. ಹಾಗೆಯೇ ಕೆಟಗರಿ ಸಿ ವರ್ಗದಡಿ ನಕ್ಸಲ್ ಗುಂಪಿನೊಂದಿಗೆ ಸಂಪರ್ಕ ಇದ್ದು ಪ್ರಕರಣ ಇದ್ದಂಥವರು ಯಾರಿದ್ದಾರೆ ಅವರಿಗೆ 2 ಲಕ್ಷ ಹಣದ ಪ್ಯಾಕೇಜನ್ನು ಕೂಡ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಸೊ ಈಗ ಅದೇನೇ ಇರಲಿ, ದಮನಿತರ ದನಿಯಾಗಿ ತಮ್ಮದೇ ಆದಂತಹ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಂತಹ ಸಕ್ರಿಯ ಗುಂಪೊಂದು ಇದೀಗ ಮುಖ್ಯವಾಹಿನಿಗೆ ಬಂದು ಹೋರಾಟ ಮಾಡುವ ಮೂಲಕ ಮಾಡುವಂತಹ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದೆ. ಅಂದರೆ ಮುಖ್ಯವಾಹಿನಿಗೆ ಬಂದು ಮುಖ್ಯವಾಹಿನಿ ಮೂಲಕನೇ ತಮ್ಮ ಹೋರಾಟವನ್ನು ಮಾಡುವಂತಹ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದೆ. ಸೊ ಆ ಮೂಲಕ ದೇಶದಲ್ಲೇ ರಾಜ್ಯ ಸರ್ಕಾರ ನಕ್ಸಲ್ ಮುಕ್ತ ರಾಜ್ಯ ಎಂಬ ಖ್ಯಾತಿಗೂ ಕೂಡ ಪಾತ್ರವಾಗಿದೆ. ಸೊ ಹಲವು ಬೇಡಿಕೆಗಳನ್ನು ಇಟ್ಕೊಂಡು ಇವರಿಗೆ ನಕ್ಸಲೈಸ್ ಮುಖ್ಯವಾಹಿನಿಗೆ ಬಂದಿದ್ದಾರೆ. ಸೊ ಇವರ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕಾರ್ಯಪ್ರವೃತ್ತ ಆಗುತ್ತಾ, ಅಥವಾ ಇವರು ಯಾವ ಒಂದು ಕಾರಣಕ್ಕೆ ನಕ್ಸಲ್ ಆ್ಯಕ್ಟಿವಿಟಿಗೆ ಒಳಗಾಗಿದ್ದರು ಅಂತಹ ಕಷ್ಟಗಳನ್ನು ಮೊದಲು ಆಲಿಸಿ ಅದನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮಗಳನ್ನು ವಹಿಸುತ್ತಾ ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ. ಸೊ ನಮ್ಮ ಸಲಹೆ, ರಾಜ್ಯ ಸರ್ಕಾರ ಶರಣಾಗತಿ ಆದಂತಹ ನಕ್ಸಲೈಸರ್ಗೆ ಅಂದರೆ ನಕ್ಸಲರಿಗೆ ಯಾವ ರೀತಿಯಾದಂತಹ ಒಂದು ಭರವಸೆಗಳನ್ನು ಕೊಟ್ಟಿದೆ, ಆ ಭರವಸೆಗಳನ್ನು ಆದಷ್ಟು ಬೇಗ ಈಡೇರಿಸುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಲಿ ಅನ್ನುವಂಥದ್ದು ನಮ್ಮ ಆಶಯ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಇತರರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.